ಕುಡಿದ್ರೆ ವಧೆ ಹೆಂಡ್ತಿರು ಇರ್ತಾರೆ ಹೊರತು ಕುಡೀರಿ ಅಂತ ಎಣ್ಣೆ ತರ ಹೆಂಡ್ತಿರು ಇರಲ್ಲ. ನನಗ ಅದೃಷ್ಟ ಸಿಕ್ಬಿಟ್ಟಿದೆ. ಅಮ್ಮೋ, ಈ ಪದ್ಮ ಯಾವಾಗ ಬರ್ತಾಳೋ ಏನೋ. ಪದ್ಮ ಲೇ, ಬೇಗ ಬಾರೆ, ನಾಲ್ಗೆ ಒಣಗೋಗ್ತಿದೆ. ಅಬ್ಬಾ, ಪದ್ಮ ಬಂದ್ಬಿಟ್ಟಿಯಾ? ಬಾ 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 ಪದ್ಮ, ಬಾ ಬಾ ಪದ್ಮ. ಅಣ್ಣ ಎಲ್ಲಿ ನೋಡ್ಬಿಡ್ತಾನೋ ಅಂತ ಹೆದರ್ಕೊಂಡು ಸಾಯ್ತಾ ಇದ್ದೆ ನಾನು. ಏನೇ, ಪತಿಯೇ ಪ್ರತ್ಯಕ್ಷ ದೈವ ಅಂತ ಹೇಳ್ತಾರಲ್ವೇನೆ, ಈ ದೇವರಿಗೋಸ್ಕರ ಇಷ್ಟು ಮಾತ್ರ ಮಾಡೋದಿಲ್ವಾ ನೀನು? ಪದ್ಧತಿಗಳನ್ನ ಮೀರಿದ್ರೆ ಹಲ್ಲು ಬೀಳೋ ಹಾಗೆ ಬಾರ್ಸು ಅಂತ ಅವರೇ ಹೇಳಿದ್ದಾರೆ. ಇದನ್ನು ನನ್ಗೆ ಯಾರು ಹೇಳಿಲ್ವಲ್ಲ? ನನಗ್ ಹೇಳಿದ್ದಾರೆ ಬಿಡಿ. ಓ, ಸರಿ ಸರಿ, ಮೊದಲು ಬಾಟ್ಲ್ ಕೊಡು ಪದ್ಮ. ಇಲ್ಲಿ ಕೊಡು ಬೇಗ. ಏನೇ, ನಾನ್ ಕೇಳಿದ್ದು ಹಾಫ್ ಆದ್ರೆ ಫುಲ್ಲೇ ತಂದ್ಬಿಟ್ಟಿದೆಲ್ಲ ಪದ್ಮ. ದೊಡ್ಡದನ್ ಕೊಂಡ್ಕೊಂಡ್ರೆ ಇದು ಫ್ರೀ ಅಂದ, ಅದಕ್ಕೆ ತಂದೆ. ಅಯ್ಯೋ ದೇವ್ರೇ, ಹೆಂಡತಿ ಎಂದರೆ ಹೇಗಿರಬೇಕು, ಡಿಂಡ್ 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 ಡಿಂಡ್, ಹೆಂಡತಿ ಎಂದರೆ ಹೀಗಿರಬೇಕು, ಇಂಥ ಹೆಂಡಂದಿರೆ ನಮಗೆ ಜೀವನ ಜ್ಯೋತಿ. ಸಾಕು. ಏನೇ ಪದ್ಮ, ಈ ವಿಷಯ ಏನಾದ್ರು ಕುಡುಕರ ಸಂಘಕ್ಕೆ ಏನಾದ್ರು ಗೊತ್ತಾಯ್ತು ಅನ್ಕೋ, ನಿನಗೆ ದೊಡ್ಡ ದೇವಸ್ಥಾನ ಕಟ್ಬಿಡ್ತಾರ ಕಣೆ. ಸಾಕು, ಸುಮ್ನಿರ್ರಿ. ಮನೇಲೆ ಅಂಗಡಿ ಇಡ್ತಾ ಇದ್ದೀರಾ, ಅಣ್ಣ ಏನಾದ್ರು ನೋಡಿದ್ರೆ. ಪದ್ಮ, ಹೌದು ಕಣೆ, ಅದಕ್ಕೆ ನಾನು ಏರ್ಪಾಡು ನಾನು ಮಾಡ್ಬಿಟ್ಟಿದೀನಿ. ಏನೇ, ಇಲ್ಲಿ ನೋಡು, ನನ್ನ ಏರ್ಪಾಡು ನಾನೆಲ್ಲ ಮಾಡ್ಬಿಟ್ಟಿದೀನಿ. ಹಾಲು ನೀರು ಬೆರ್ತರೋ ಹಾಗೆ ಇದಿರ್ಬೇಕಾದ್ರೆ ಯಾರಿಗೂ ಗೊತ್ತಾಗೋ ಅವಕಾಶನೇ ಇರೋದಿಲ್ಲ. ಸರಿ, ಏನಾದ್ರೂ ಮಾಡ್ಕೊಂಡು ಹೋಗಿ. ಪದ್ಮ ಪದ್ಮ, ಏನು? ಏನೇ, ನೀರ್ ಕೊಟ್ಟೆ, ನಾರ್ ಕೊಡಲ್ವಾ? ಏನು? ಅದೇ ಕೈಯಲ್ಲಿ ಒಂದ್ ಚಿಕ್ಕ ಆಮ್ಲೆಟ್ ಹಾಕೊಟ್ರೆ. ನಾನಾ? ಮತ್ತೆ ನಿಮ್ಮ ಅಣ್ಣನ್ ಕೇಳ. ನಿಮಗ್ ಎಣ್ಣೆ ತಂದ್ಕೊಟ್ರೋದೇ ಹೆಚ್ಚು. ಇಲ್ಲ ನೋಡೆ, ಎಣ್ಣೆ ಸೈಡ್ಸು 2 ಗಂಡ ಹೆಂಡತಿ ತರ ಕಣೆ, ಅದ್ ಯಾವಾಗ್ಲೂ ಒಟ್ಟಿಗೆ ಹೊಟ್ಟೆೊಳಗೆ ಹೋಗ್ಬೇಕು. ನಾನ್ ತರಲ್ಲ. ತರಲ್ವಾ? ತರಲ್ಲ. ನಿಜವಾಗ್ಲೂ ತರಲ್ವಾ?